ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ವಿದ್ಯಾ ಆಸ್ಪತ್ರೆಗೆ ಹೋಗಿ ಬಂದಿರ್ತಾರೆ. ಆಗ ಅಜ್ಜಮ್ಮಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ನಮ್ಮ ವಿದ್ಯಾ ಅವಳಿ ಜೋಳಿ ಮಕ್ಕಳಿಗೆ ತಾಯಿ ಆಗ್ತಾ ಇದ್ದಾಳೆ. ಎಂಥ ಖುಷಿ, ಎಂಥ ಖುಷಿ. ಅಯ್ಯೋಯ್ಯೋ, ಈ ಖುಷಿನ ಸಂಭ್ರಮ ಮಾಡಬೇಕು. ಭದ್ರ ನೋಡಿದರೆ ಮುನಿಸ್ಕೊಂಡು ಒಂದು ಕಡೆ ಇದ್ದಾನೆ. ಅಲ್ಲ, ತನ್ನ ಹೆಂಡರು 2 ಮಕ್ಕಳು ತಾಯಿ ಆಗ್ತಾಳೆ ಅಂದರೆ ಅದನ್ನು ಎಷ್ಟು ಖುಷಿ ಪಡ್ತಾನೋ ಏನೋ. ಆದರೆ ಈಗ ಇವನು ಮಾತ್ರ ಯಾವುದೇ ಕಾರಣಕ್ಕೂ ಅವಳನ್ನು ಕ್ಷಮಿಸುವಾಗ ಕಾಣಿಸ್ತಾ ಇಲ್ಲ. ಏನು ಮಾಡೋದು ದೇವರೇ ಅಂತ ಈ ಕಡೆ ಅಜ್ಜಮ್ಮ ತುಂಬಾ ನೊಂದ್ಕೊಂಡಿರ್ತಾರೆ. ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು, ಒಂದು ಮಾಡಿದರೆ ಮಾತ್ರ ಇವರಿಬ್ಬರು ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ ಅಜ್ಜಮ್ಮ ಪ್ಲ್ಯಾನ್ ಮಾಡ್ಕೊತಾ ಇರ್ತಾರೆ. ಅದೇ ರೀತಿ ರತ್ನನೂ ಕೂಡ ಅಯ್ಯೋ ಅದು ಅಜ್ಜಮ್ಮ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ, ನನ್ನ ಮಗಳು ಒಬ್ಬಂಟಿಯಾಗವಳೆ, ಅಳಿಯಂದ್ರೆ ನೋಡಿದರೆ ಸಾನೇ ಕೋಪ ಮಾಡ್ಕೊಂಡವ್ರೆ ಅಂತ ಹೇಳ್ತಾರೆ. ನೋಡು, ನೀನೇನು ಯೋಚನೆ ಮಾಡಬೇಡ, ನೋಡ್ತಾ ಇರೋ, ನನ್ನ ಮೇಲೆ ನಂಬಿಕೆ ಆಯ್ತಲ್ವಾ, ವಿದ್ಯಾ ಮತ್ತು ಭದ್ರನ ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ಅಜ್ಜಮ್ಮ ಇಲ್ಲಿ ರತ್ನಗೆ ಮಾತು ಕೊಟ್ಟಿರ್ತಾರೆ. ಈ ಕಡೆ ಅಜ್ಜಮ್ಮ ಮನೇಲಿರುವಾಗ ಶಿವರಾಮೇಗೌಡರಂತೂ ಅವ್ವ ನೀನು ನಿಜವಾಗ್ಲೂ ನಿನ್ನ ಬಿಟ್ಟು ನನಗೊಂದು ಕ್ಷಣನೂ ಇರೋಕ್ಕಾಗಕ್ಕಿಲ್ಲವ್ವ, ಆದರೂ ಅವ್ವ ನೀನು ಅವತ್ತು ಮಾಡಿರೋದನ್ನ ನೆನೆಸ್ಕೊಂಡ್ರೆ ನನಗೆ ಇನ್ನೂ ಸಾನೇ ಭಯ ಆಗ್ತೈತೆ ಅವ್ವ, ಯಾವುದೇ ಕಾರಣಕ್ಕೂ ನನ್ನನ್ನು ಒಂಟಿ ಮಾಡಿಬಿಟ್ಟು ಎಲ್ಲೂ ಹೋಗ್ಬೇಡವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಅಯ್ಯೋ ಶಿವರಾಮ, ಆವತ್ತೇನೋ ಸಾನೇ ತಪ್ಪು ಮಾಡಿದ್ದೀನಿ, ನನಗೂ ಒಂದು ಮಾತು ಕೊಡ್ಲ ಶಿವರಾಮ, ಆದಷ್ಟು ಬೇಗ ವಿದ್ಯಾ ಮತ್ತು ಭದ್ರನ ಒಂದು ಮಾಡಬೇಕು ಕಣ್ಲ. ವಿದ್ಯಾ ತಾಯಿ ಆಗ್ತವಳೆ, ತುಂಬು ಗರ್ಭಿಣಿ ಆಗ್ತಾ ಇದ್ದಾಳೆ, ಅವಳ ಜೊತೆಯಲ್ಲಿ ಹೆಗಲು ಕೊಟ್ಟು ಒಬ್ಬರು ಇರಬೇಕಲ್ವೇನೋ, ಹಾಗಾಗಿ ಭದ್ರ ಮತ್ತು ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗಲ್ಲವ, ಭದ್ರಗೆ ಇಷ್ಟ ಇಲ್ಲ, ನಾನು ಇನ್ನೇನು ಹೇಳೋಕ್ಕಾಗತ್ತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ, ಒಂದಕ್ಕಿಂತ ಯೋಚನೆ ಮಾಡು, ವಿದ್ಯೆ ಪರಿಸ್ಥಿತಿ ಅರ್ಥ ಮಾಡ್ಕ. ಈ ಟೈಮಲ್ಲಿ ಅವಳ ಜೊತೆಯಲ್ಲಿ ಎಲ್ಲರೂ ಕೂಡ ಆಸರೆಯಾಗಿರಬೇಕು, ಆದರೆ ಅವಳು ಒಂಟಿಯಾಗಿದ್ದಾಳೆ ಕಣ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ವ ನೀನೇನು ಯೋಚನೆ ಮಾಡಬೇಡ, ಸದ್ಯದಲ್ಲೇ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡು ಅಂತ ಈ ಕಡೆ ಶಿವರಾಮೇಗೌಡರು ಅಮ್ಮಮ್ಮಂಗೆ ಹೇಳಿರ್ತಾರೆ. ಮತ್ತೆ ಈ ಕಡೆ ಭದ್ರಾಗಂತೂ ವಿದ್ಯೆಯ ಮೇಲೆ ತುಂಬಾ ಪ್ರೀತಿ ಕಾಳಜಿ ಎಲ್ಲ ಇರುತ್ತೆ. ವಿದ್ಯೆಗೆ ನೋವು ಆಗಬಾರ್ದು, ಅವ್ರ ಹೊಟ್ಟೆಯಲ್ಲಿ ಮಗ ಇದೆ ಅಂತ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಎದುರುಗಡೆ ಮಾತ್ರ ವಿದ್ಯೆಯ ಮೇಲೆ ಗುರು ಅಂತ ಇದ್ರೂ ಕೂಡ ಮನಸ್ಸಲ್ಲಿ ಮಾತ್ರ ವಿದ್ಯೆ ಅಂದರೆ ಬೆಟ್ಟದಷ್ಟು ಪ್ರೀತಿ ಇರುತ್ತೆ ಇಲ್ಲಿ ಭದ್ರಾಗೆ. ಈ ಕಡೆ ಈಶ್ವರಿ ಮಾತ್ರ ಎಲ್ಲ ಒಳ್ಳೆಯದಾಗಿತ್ತು, ಈ ಚಂಪಾ ಕೊನೆಗೂ ಈ ಮನೆ ಬಿಟ್ಟು ತೊಲಗಿಬಿಟ್ಲಲ್ವಾ, ಅಲ್ಲ ಇನ್ಮೇಲೆ ನನ್ನ ಮಗನಿಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ, ಇನ್ಮ್ಯಾಕೆ ನನ್ನ ಸುಭಾಸಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು, ಆಮೇಲೆ ಎಲ್ಲ ಒಳ್ಳೆಯದಾಗುತ್ತೆ, ದುಡ್ಡಿರೋನೇ ಮದುವೆ ಮಾಡ್ಕೋಬೇಕು, ಆಮೇಲೆ ನಾವು ಅಂದ್ಕೊಂಡ ಹಾಗೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಈಶ್ವರಿ ಖುಷಿಯಿಂದ ಹೇಳ್ತಾ ಇರ್ತಾರೆ. ಆಗ ಚಿತ್ರನೂ ಕೂಡ ಅಲ್ಲವ, ಆ ಚಂಪಾ ಏನೋ ತಾಳಿನ ಬಿಚ್ಕೊಟ್ರೆ ಇದು ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ವಾ ಅಂತ ಹೇಳ್ತಾರೆ. ಚಿತ್ರ ಅವಳೇ ಹೇಳಿಬಿಟ್ಟಿದ್ದಾಳೆ ಕಣ್ಲ, ನೀನೇ ನೋಡ್ತೀಯಲ್ವಾ ಈ ಸಂಬಂಧನೇ ಬೇಡ ಅಂತ, ಇನ್ಯಾವುದೇ ಕೋರ್ಟು ಕಚೇರಿ ಯಾವುದೇ ಕಾರಣಕ್ಕೂ ಇವರಿಬ್ಬರು ಒಂದಾಗಕ್ಕಿಲ್ಲ, ನಾವು ಅಂದ್ಕೊಂಡ ಹಾಗೆ ಎಲ್ಲ ನಮ್ಮ ಪ್ರಕಾರನೇ ಆಗ್ತಾಯಿದೆ, ನಮ್ಮ ಪ್ಲ್ಯಾನು ಸಕ್ಸಸ್ಸು, ಸುಭಾಸನ್ಗೆ ಒಳ್ಳೆಯದೇ ಆಯಿತು ಬಿಡು ಅಂತ ಈಶ್ವರಿ ಖುಷಿಯಿಂದ ನಗ್ತಾ ಇರ್ತಾರೆ. ಈ ಕಡೆ ವಿನಂತಿ ಅಂತೂ ಅಲ್ಲ ಕಣವ, ಈ ಈಶ್ವರಿ ಅತ್ತೆ ಏನು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅಷ್ಟಕ್ಕೂ ಅಲ್ಲ ಅವರಿಬ್ಬರನ್ನ ದೂರ ಮಾಡಿದರೆ ಏನು ಲಾಭ ಸಿಗುತ್ತೆ ಅವರಿಗೆ ಅಂತ ವಿನಂತಿ ಹೇಳ್ತಾರೆ. ಅದೇನೋ ಕಾಣೆ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಚಂಪನ ದೂರ ಮಾಡಿಬಿಟ್ಟು ಸುಭಾಸ್ಗೆ ಇನ್ನೊಂದು ಮದುವೆಗಿದ್ವೆ ಮಾಡೋಕ್ಕೆ ಹೊರಟವಳ ಹೇಗೆ, ಈ ಈಶ್ವರಿ ಸಾಮಾನ್ಯದವಳಲ್ಲ, ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತಾವಳೆ ಅಂತ ಸಾವಿತ್ರಿ ಹೇಳ್ತಾ ಇರ್ತಾರೆ. ಏನೇ ಆಗಲಿ ಒಟ್ಟಿನಲ್ಲಿ ನಮ್ಮದು ನಾವು ನೋಡ್ಕೋಬೇಕು, ನಿನಗೆ ಭದ್ರ ಜೊತೆ ಮದುವೆ ಆಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದೆ, ಆದರೆ ಎಲ್ಲ ನುಚ್ಚು ನೂರಾಗೋಯ್ತು, ಮುಂದೆ ಏನು ನಿನ್ನ ಜೀವನ ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಕಣೆ ವಿನಂತಿ ಅಂತ ಸಾವಿತ್ರಿ ಹೇಳ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ವಿದ್ಯಾ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೋಡಿ ಭದ್ರಾಗೆ ತುಂಬಾ ನೋವಾಗ್ತಾ ಇರುತ್ತೆ. ಈ ಕಡೆ ವಾಷಿಂಗ್ ಮಿಷಿನು ಅದು ಇದು ಎಲ್ಲ ತಂದಿಟ್ಟಿರ್ತಾರೆ ಭದ್ರಾ ವಿದ್ಯೆಗೋಸ್ಕರ. ಅದೇ ರೀತಿ ಬಾಡಿಗೆನೂ ಕೇಳ್ತಾ ಇರ್ತಾರೆ ಬೇಕು ಅಂತಲೇ ಭದ್ರಾ. ಆಗ ವಿದ್ಯಾ ನಾನು ಕೆಲಸ ಮಾಡಿವ್ನಿ, ನಿಮ್ಮ ಬಟ್ಟೆನೂ ಕೂಡ ಎಲ್ಲ ಐರನ್ ಮಾಡಿವ್ನಿ ಅಂದಮೇಲೆ ಅಲ್ಲಿಗೆ ಚೊಕ್ತಾ ಆಯಿತು ಅಂತ ವಿದ್ಯಾ ಹೇಳಿರ್ತಾರೆ. ಬಲೆ ಜಾಲಕಿ ಇವಳು ಪೆದ್ದಿ ಅಂತೂ ಅಲ್ಲ, ಹೇಗಿದ್ರು ಡಾಕ್ಟ್ರ್ ಆಗ್ತಾಳಲ್ವಾ, ಡಾಕ್ಟ್ರಮ್ಮ ಬೇರೆ ಭಯಾನಕ ಇದೆ, ಐಡಿಯಾ ಏನೋ ಇವಳ ಹತ್ರ ಸಾಮಾನ್ಯದಳಲ್ಲ ಇವಳು ಅಂತ ಇಲ್ಲಿ ಭದ್ರ ಯೋಚಿಸ್ತಾ ಇರ್ತಾರೆ. ಆದರೂ ಪಾಪ ಅನಿಸ್ತೈತೆ, ಹೊಟ್ಟೆಯಲ್ಲಿ ಮಗ ಇದ್ರೂ ಕೂಡ ಎಷ್ಟು ಕಷ್ಟಪಡ್ತಾವಳೆ ಅಂತ ಇಲ್ಲಿ ಭದ್ರ ಯೋಚಿಸ್ತಾ ಇರ್ತಾರೆ. ಆಗ ವಿದ್ಯಾ ಕಾಲೇಜಿಗೆ ಹೋಗಬೇಕು, ಲೇಟ್ ಆಯಿತು ಅಂತ ಕಾಲೇಜಿಗೆ ಹೊರಡ್ತಾರೆ. ಆಗ ಆಸ್ಪತ್ರೆಯಲ್ಲಿ ಏನಂದ್ರೋ ಡಾಕ್ಟ್ರು ಅಂತ ಭದ್ರ ಹೇಳ್ತಾರೆ.
ಅಲ್ಲ ಗೌಡ್ರೆ, ನಿಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ರಿ, ಆಸ್ಪತ್ರೆಯಲ್ಲಿ ಏನಾದರೆ ನಿಮ್ಗೇನು ಗೌಡ್ರೆ ಅಂತ ವಿದ್ಯೆ ಹೇಳ್ಕೊಂಡು ಸೀದಾ ಹೋಗ್ತಾರೆ. ಆಗ ಅಜ್ಜಮ್ಮ ಬಂದ್ಬಿಟ್ಟು, ಲೇ ಭದ್ರ, ವಿದ್ಯಾ ವಿದ್ಯಾ ಸಾನೇ ಖುಷಿ ಆಗವಳೆ, ಅವಳಿಗೆ ಅವಳಿ ಚೋಳಿ ಮಕ್ಳು ಕಣ್ಲ ಅಂತ ಅಮ್ಮಮ್ಮ ಹೇಳ್ತಾರೆ. ಅದನ್ನೇ ಕೇಳಿಸಿಕೊಂಡ ಭದ್ರ ಒಂದು ಕ್ಷಣ ಶಾಕ್ ಆಗ್ತಾರೆ. ಏನು ಹೇಳ್ತಾ ಇದೆಯಾ ಕಾಗೆ ಮುದುಕಿ ಅಂತ ಕೇಳ್ತಾರೆ. ಹೌದು ಕಣ್ಲ, ನಮ್ಮ ವಿದ್ಯೆಗೆ ಅವಳಿ ಚೋಳಿ ಮಕ್ಕಳು ಕಣ್ಲ. ಲೇ, ಅದು ನಿನ್ನ ಮಗ ಕಣ್ಲ, ನೀನು ಅವಳನ್ನ ಎಷ್ಟು ಆರೈಕೆ ಮಾಡ್ತೀಯೋ ಅವಳಿಗಷ್ಟೇ ಒಳ್ಳೆ ಖುಷಿಯಾಗಿದ್ದರೆ ಅವಳ ಹೊಟ್ಟೆಲಿರೋ ಮಗ ಕೂಡ ತುಂಬಾ ಖುಷಿಯಾಗಿರುತ್ತೆ ಕಣ್ಲ. ಒಂದು ಕಿತ ಯೋಚನೆ ಮಾಡು ನೋಡು, ಒಂದು ಸರಿ ತಪ್ಪು ಮಾಡಿದ್ರು ಅಂತೆ ಪದೇ ಪದೇ ಯಾಕ್ಲ ತಪ್ಪು ಮಾಡ್ತಾರೆ. ವಿದ್ಯೆನ ಕ್ಷಮಿಸ್ಬಿಟ್ಟು ಅರ್ಥ ಮಾಡ್ಕೊಳ್ಳ, ನಿನಗೋಸ್ಕರನೇ ಪ್ರಾಣನೇ ಇಟ್ಕೊಂಡವಳೆ. ಅವಳ ಮಾತು, ಅವಳ ಭಯ, ಅವಳಿಗೆ ಯಾರಿದ್ದಾರೋ ಭದ್ರ, ಅವಳು ತಾಯಿ ಆಗ್ತಾಯಿದ್ದಾಳೆ. ಅವಳ ಜೊತೆ ಇದ್ದು ಆರೈಕೆ ಮಾಡೋ ಗಂಡನ ಪ್ರೀತಿ ಬೇಕಾಗುತ್ತೆ ಕಣ್ಲ ಈ ಸಮಯದಲ್ಲಿ. ಈಗ ಎಲ್ಲ ಪ್ರತಿ ಹೆಣ್ಮಕ್ಳಿಗೂ ತಾನು ತಾಯಿ ಆಗ್ತಾ ಇರುವಾಗ ಜೊತೆಯಲ್ಲಿ ಗಂಡ ಆದವನು ಇರಬೇಕು ಅನ್ನೋದು ಬಯಕೆ ಇರುತ್ತೆ. ಅರ್ಥ ಮಾಡ್ಕೊಂಡ್ಲ, ಎಲ್ಲದನ್ನು ಮರೆತುಬಿಟ್ಟು ವಿದ್ಯೆನ ಚೆನ್ನಾಗಿ ನೋಡ್ಕೊಂಡ್ಲ ಅಂತ ಅಜ್ಜಮ್ಮ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಗೆ ಏನೋ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ವಿದ್ಯೆಗೆ ನಾನು ಬಾಯಿಗೆ ಬಂದಾಗ ಬೈದ್ಬಿಟ್ಟೆ, ಹಾಗೆಲ್ಲ ಹೇಳಬಾರ್ದಿತ್ತು ಅಂತ ಭದ್ರ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಒಂದು ಕಿತ ಯೋಚನೆ ಮಾಡು ಭದ್ರ, ನೋಡು ವಿದ್ಯೆ ಜೊತೆ ನೀನು ಖುಷಿಯಾಗಿದ್ದರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಕಣ್ಲ ಅಂತ ಅಜ್ಜಮ್ಮ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಭದ್ರ ಯೋಚಿಸ್ತಾ ಇರ್ತಾರೆ, ಅಜ್ಜಮ್ಮ ಅಂದರೆ ಕಾಗೆ ಮುದುಕಿ ಹೇಳೋದು ದಿಟ್ಟುವೆ, ಆದರೂ ವಿದ್ಯಾ ಸಾನೇ ಒಳ್ಳೆಯವಳು, ಅವಳಿ ಜೋಳಿ ಮಕ್ಕಳು ಅಂದರೆ ಅವಳು ಎಷ್ಟು ಆರೈಕೆ ಮಾಡಬೇಕು ಇವಾಗ, ಪಾಪ ಈ ಸಮಯದಲ್ಲಿ ಇಷ್ಟೆಲ್ಲ ಒದ್ದಾಡ್ತಾವಳೆ ಅಂತ ಭದ್ರ ತುಂಬಾ ವಿದ್ಯೆ ಬಗ್ಗೆ ಕಾಳಜಿ ಶುರುವಾಗ್ತಾ ಇರತ್ತೆ. ಜೊತೆಗೆ ವಿದ್ಯೆ ಮೇಲೆ ಪ್ರೀತಿ ಕನಿಕರನು ಕೂಡ ಭದ್ರಗೆ ಮನಸ್ಸಲ್ಲಿ ತುಂಬಾ ಇರುತ್ತೆ. ಆದರೆ ಎದುರುಗಡೆ ಮಾತ್ರ ತೋರಿಸ್ಕೊತಾ ಇರಲ್ಲ. ಎದುರುಗಡೆ ಜಗಳ ಮಾಡಿದ್ರು ಕೂಡ ಮನಸ್ಸಲ್ಲಿ ಅಗಾಧವಾದ ಪ್ರೀತಿ ಇರುತ್ತೆ ಇಲ್ಲಿ ಭದ್ರಗೆ. ಈ ಕಡೆ ಕಾಲೇಜಿಗೆ ವಿದ್ಯಾ ಹೋಗಿರ್ತಾರೆ. ಆ ಸ್ವಲ್ಪ ಹೊತ್ತಲ್ಲೇ ಭದ್ರಗೆ ಕಾಲ್ ಬಂದಿರುತ್ತೆ, ವಿದ್ಯಾಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಅದನ್ನು ಕೇಳಿಸಿಕೊಂಡ ಭದ್ರ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಏನು ಮಾತಾಡ್ತಾ ಇದ್ದೀರಾ ಅಂತ ಭದ್ರ ಕೂಗಾಡ್ತಾರೆ. ಆಗ ಭದ್ರ ಟೆನ್ಷನಲ್ಲಿ ವಿದ್ಯಾ ಹತ್ರ ಓಡೋಡಿ ಹೋಗ್ತಾ ಇರ್ತಾರೆ. ಆಗ ವಿದ್ಯಾ ಪರಿಸ್ಥಿತಿ ನೋಡಿ ಭದ್ರ ಅಂತೂ ತುಂಬಾ ಭಯಪಟ್ಟಿರ್ತಾರೆ. ವಿದ್ಯಾನ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಿರ್ತಾರೆ. ಆದರೆ ಡಾಕ್ಟರ್ ಕೂಡ ನೋಡಿ, ಈಗಲೇ ಏನು ಹೇಳೋಕ್ಕಾಗಲ್ಲ, ದಯವಿಟ್ಟು ಹೊರಗಡೆ ವೆಯ್ಟ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಭದ್ರ ಮಾತ್ರ, ದೇವ್ರೆ ಯಾವುದೇ ಕಾರಣಕ್ಕೂ ವಿದ್ಯೆಗೆ ಏನೂ ಆಗಬಾರ್ದು, ಅವಳ ಹೊಟ್ಟೆಯಲ್ಲಿರೋ ಮಗಗೂ ಕೂಡ ಏನೂ ಆಗಬಾರ್ದು ಅಂತ ದೇವ್ರ ಮುಂದೆ ಬೇಡ್ಕೊತಾ ಇರ್ತಾರೆ. ಕೊನೆಗೂ ಭದ್ರನ ಕೋರಿಕೆ ಆ ದೇವರಿಗೆ ಕೇಳಿಸಿರುತ್ತೆ. ವಿದ್ಯಾ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಗೆ ಬೆಟ್ಟದಷ್ಟು ಖುಷಿ ಆಗ್ತಾ ಇರುತ್ತೆ. ಇಲ್ಲಿ ಭದ್ರನೇ ಇಷ್ಟೆಲ್ಲ ಕರ್ಕೊಂಡು ಬಂದು ನೋಡಿದ್ದನ್ನು ನೋಡಿ ವಿದ್ಯಾ ಅಂತೂ ತುಂಬಾ ಖುಷಿ ಆಗ್ತಾರೆ. ಗೌಡ್ರಿಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದ್ರೂ ತೋರಿಸ್ಕೊತಾ ಇಲ್ವಲ್ಲ ಅಂತ ಯೋಚಿಸ್ತಾ ಇರ್ತಾರೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.